ಇರಾನ್ನಲ್ಲಿ ಆಡಳಿತ ಬದಲಾವಣೆ ಮಾಡಲು ಬಂದವರು ಈಗ ತಮ್ಮ ಮುಖ ಉಳಿಸಿಕೊಳ್ಳಲು ಪೇಚಾಡ್ತಾ ಇದ್ದಾರೆ. ಪರ್ಷಿಯನ್ ನಾಗರಿಕತೆಯನ್ನ ಸರ್ವನಾಶ ಮಾಡಲು ಬಂದವರು ಈಗ ಸ್ವತಃ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಇರಾನಿಗೆ ಲಾಸ್ ಮಾಡಲು ಬಂದವರೇ ಈಗ ದೊಡ್ಡ ಲಾಸ್ ಆಗಿ ಒದ್ದಾಡಬೇಕಾದ ದುಸ್ಥಿತಿ ಬಂದಿದೆ. ಇಡೀ ಜಗತ್ತನ್ನೇ ಆತಂಕಕ್ಕೆ ತಳ್ಳಿದ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಕದನ ವಿರಾಮ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಗಿದೆ. ಸಂಧಾನ ಮಾತುಕತೆಯ ಸಂಬಂಧ ಈಗಲೂ ಎರಡೂ ಕಡೆಯವರಿಂದ ಮುಸುಕಿನ ಗುದ್ದಾಟ ನಡೀತಾ ಇದೆ. ಅಮೆರಿಕ ಜೊತೆ ನೇರ ಮಾತುಕತೆ ನಡೆಸಲು ಇರಾನ್ ನಿರಾಕರಿಸಿದೆ. ಇನ್ನೊಂದೆಡೆ ಅಮೆರಿಕ ಇರಾನಿಗೆ ನೌಕಾ ದಿಗ್ಬಂಧನ ವಿಧಿಸಿರುವುದು ಚಾಲ್ತಿಯಲ್ಲಿದೆ. ಹಾರ್ಮುಜ್ ಜಲಸಂಧಿ ಈಗಲೂ ಇರಾನ್ ನಿಯಂತ್ರಣದಲ್ಲಿದೆ. ಹಾಗಿದ್ರೂ ಈ ಯುದ್ಧ ಪುನರಾರಂಭವಾಗುವ ಸಾಧ್ಯತೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಯುದ್ಧ ಆರಂಭವಾದ 2 ತಿಂಗಳ ಬಳಿಕ ಇವತ್ತು ಇರಾನ್ ರಾಜಧಾನಿ ಟೆಹರಾನ್ನಿಂದ ವಿಮಾನಯಾನ ಆರಂಭ ಆಗಿದೆ. ಇವತ್ತು ಟೆಹರಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಟರ್ಕಿ, ಸೌದಿ ಅರೇಬಿಯಾ ಮತ್ತು ಯಮನ್ ದೇಶಕ್ಕೆ ವಿಮಾನ ಸಂಚರಿಸಿದೆ. ಈ ಬೆಳವಣಿಗೆ ಯುದ್ಧ ಅಂತ್ಯವಾಗಿದೆ ಅನ್ನುವುದನ್ನು ಸೂಚಿಸ್ತಾ ಇದೆ. ಇರಾನ್ ಮೆಲ್ಲನೆ ಸಹಜ ಸ್ಥಿತಿಗೆ ಮರಳುತ್ತಾ ಇರುವುದು ಕಂಡು ಬರ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಇರಾನ್ ಮೇಲೆ ಯುದ್ಧ ಆರಂಭಿಸಿದ್ದು ಫೆಬ್ರವರಿ 28ರಂದು. ಮೊದಲ ದಿನವೇ ಇರಾನಿನ ಟಾಪ್ ನಾಯಕತ್ವವನ್ನು ಅವರು ಮುಗಿಸಿದರು. 3-4 ವಾರಗಳಲ್ಲಿ ಯುದ್ಧ ಮುಗಿಸಿ ಇರಾನಿನ ಆಡಳಿತವನ್ನು ಬದಲಾವಣೆ ಮಾಡ್ತೇವೆ ಅಂತ ಟ್ರಂಪ್ ಬಡಾಯಿ ಬಿಟ್ಟಿದ್ರು. ಇರಾನ್ ನಾಗರಿಕತೆಯನ್ನೇ ಸರ್ವನಾಶ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ರು. ಅದ್ಯಾವುದನ್ನು ಮಾಡೋಕೆ ಅಮೆರಿಕ ಕೈಲಿ ಸಾಧ್ಯ ಆಗಿಲ್ಲ. ಟ್ರಂಪ್ ಏನು ಬಡಾಯಿ ಬಿಟ್ಟಿದ್ರು ಅದರಲ್ಲಿ ಒಂದನ್ನು ಮಾಡೋಕೆ ಅವರ ಕೈಲಿ ಆಗಿಲ್ಲ. ಬಂಡಲ್ ಬಡಾಯಿ ಬಿಟ್ಟಿದ್ದೇ ಬಂತು. ಈಗ ಪರಿಸ್ಥಿತಿ ಹೇಗಿದೆ ಅಂದರೆ, ಈ ಯುದ್ಧ ಒಂದು ಕೊನೆಯಾದರೆ ಸಾಕು ಎಂಬ ಸ್ಥಿತಿಯಲ್ಲಿ ಅಮೆರಿಕ ಇದೆ. ಈಗ ಅವರಿಗೆ ಇರಾನಿನಲ್ಲಿ ಆಡಳಿತ ಬದಲಾವಣೆಯೂ ಬೇಕಾಗಿಲ್ಲ, ಅಲ್ಲಿನ ನಾಗರಿಕತೆಯ ಸರ್ವನಾಶವೂ ಬೇಕಾಗಿಲ್ಲ, ಹಾರ್ಮುಜ್ ಜಲಸಂಧಿಯ ಮ್ಯಾಟ್ರೂ ಬೇಕಿಲ್ಲ. ಅದ್ಯಾವುದನ್ನು ತನ್ನ ಕೈಲಿ ಮಾಡೋದು ಸಾಧ್ಯ ಇಲ್ಲ ಅಂತ ಟ್ರಂಪ್ಗೆ ಗೊತ್ತಾಗಿದ್ದಕ್ಕೆ ದೊಡ್ಡಣ್ಣ ಕದನ ವಿರಾಮ ಮಾಡಿರೋದು. ಇರಾನ್ ಯಾವ ಬೆದರಿಕೆಗಳಿಗೂ ಬಗ್ಗದೇ ಇರುವಾಗ ಅಮೆರಿಕ ಕದನ ವಿರಾಮ ಘೋಷಣೆ ಮೂಲಕ ಮೆಲ್ಲನೆ ಯುದ್ಧದಿಂದ ಹಿಂದೆ ಸರಿಯೋಕೆ ಮುಂದಾಯಿತು. ಆದರೂ ದೊಡ್ಡಣ್ಣನ ಅಹಂಕಾರ ತೋರಿಸಬೇಕಲ್ಲ, ಅದಕ್ಕಾಗಿ ಮೇಲಿಂದ ಮೇಲೆ ಬೆದರಿಕೆ ಹಾಕಿ ಮೀಸೆ ತಿರುವಿತು. ಆದರೂ ಇರಾನ್ ಡೋಂಟ್ ಕೇರ್ ಮಾಡಿದ್ದಕ್ಕೆ ಈಗ ಅಮೆರಿಕ ಅನಿರ್ದಿಷ್ಟಾವಧಿ ಕದನ ವಿರಾಮ ಘೋಷಿಸಿಕೊಂಡಿದೆ. ಮಾತುಕತೆಗಾಗಿ ಇರಾನನ್ನು ಕರೀತಾ ಇದೆ. ಆದರೆ ಇರಾನ್ ಮಾತ್ರ ಅಮೆರಿಕ ಜೊತೆ ನೇರ ಮಾತುಕತೆಗೆ ನಾನು ರೆಡಿ ಇಲ್ಲ ಅಂತಿದೆ. ಅಮೆರಿಕಗೆ ಈಗ ಎಂತಹ ಪರಿಸ್ಥಿತಿ ಬಂದಿದೆ ಅಂದರೆ, ಯುದ್ಧ ಗೆಲ್ಲೋದಿರಲಿ, ಈ ಯುದ್ಧದಿಂದ ಒಮ್ಮೆ ಹೊರಬಂದರೆ ಸಾಕು ಎಂಬಂಥ ಸ್ಥಿತಿಯಲ್ಲಿ ಟ್ರಂಪ್ ಇದ್ದಾರೆ. ಅದಕ್ಕೆ ಕಾರಣ ಏನಂದರೆ ದುಡ್ಡು. ಯುದ್ಧಕ್ಕೆ ಅಮೆರಿಕ ಖರ್ಚು ಮಾಡಿರೋದು ಅಷ್ಟಿಷ್ಟು ದುಡ್ಡಲ್ಲ. 2 ತಿಂಗಳಲ್ಲಿ ಅಮೆರಿಕಗೆ ಖರ್ಚಾಗಿರೋದು ಸುಮಾರು 6,60,000 ಕೋಟಿ ರೂಪಾಯಿ. ಇದೇನು ಅಮೆರಿಕ ಕೊಟ್ಟಿರುವ ಅಧಿಕೃತ ಲೆಕ್ಕ ಅಲ್ಲ. ಆದರೂ ಅಮೆರಿಕಗೆ ಇಷ್ಟು ಖರ್ಚಾಗಿದೆ ಎನ್ನುವ ಅಂದಾಜು ತಜ್ಞರಿಗೆ ಸಿಗ್ತಾ ಇದೆ. ಅದರಿಂದ ಅಮೆರಿಕ ಮೇಲೆ ಆರ್ಥಿಕ ಒತ್ತಡ ಬಿದ್ದಿದೆ. ಟ್ರಂಪ್ ಅವರ ಹುಚ್ಚಾಟದಿಂದ ಅಮೆರಿಕಕ್ಕೆ ಆರ್ಥಿಕ ಸಂಕಷ್ಟ ಬಂದಿದೆ ಎನ್ನುವ ವರದಿಗಳು ಬಯಲಿಗೆ ಬರ್ತಾ ಇದೆ. ಫೆಬ್ರವರಿ 28ರಿಂದ ಏಪ್ರಿಲ್ 22ರ ತನಕ ಯುದ್ಧಕ್ಕೆ ಅಮೆರಿಕ ಸುಮಾರು $70 ಬಿಲಿಯನ್ ಖರ್ಚು ಮಾಡಿದೆ ಅಂತ ನಂಬಲಾರಹ ಮೂಲಗಳು ಹೇಳ್ತಾ ಇದೆ. ದಿನವೊಂದಕ್ಕೆ $1 ಬಿಲಿಯನ್ ಅಧಿಕ ಖರ್ಚು ಮಾಡಿರುವ ಅಮೆರಿಕ ಈಗಾಗಲೇ $70 ಬಿಲಿಯನ್ ವ್ಯಯಿಸಿದೆ ಅಂತ ಲೆಕ್ಕ ಇದೆ. $70 ಬಿಲಿಯನ್ ಅಂದರೆ 6.6 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ. ದಿನವೊಂದಕ್ಕೆ ಸರಾಸರಿ $1 ಬಿಲಿಯನ್ ಅಂದರೆ 10,000ದಿಂದ 20,000 ಕೋಟಿ ರೂಪಾಯಿ ಮೊತ್ತ ಆಗುತ್ತೆ. ಇಷ್ಟು ಹಣವನ್ನು ಅಮೆರಿಕ ಇರಾನ್ ಯುದ್ಧದಲ್ಲಿ ವ್ಯಯಿಸಿದೆ ಅಂದರೆ ಅದು ಬರೀ ಖರ್ಚು ಅಂತ ಲೆಕ್ಕ ಅಲ್ಲ. ಅಷ್ಟು ಹಣ ಅಮೆರಿಕಗೆ ಲಾಸ್ ಆಗಿದೆ ಅಂತಲೇ ಅರ್ಥ. ಯಾಕಂದರೆ ಅಮೆರಿಕ ಯುದ್ಧದಲ್ಲಿ ಗೆದ್ದಿಲ್ಲ, ಅವರ ಉದ್ದೇಶವೂ ಈಡೇರಿಲ್ಲ, ಅಮೆರಿಕಗೆ ಸಫಲತೆ ಸಿಕ್ಕಿಲ್ಲ. ಹಾಗಾಗಿ ಇರಾನ್ ಯುದ್ಧಕ್ಕೆ ಖರ್ಚು ಮಾಡಿದ ಹಣ ಟೋಟಲ್ ಲಾಸ್. ಹಾಗಂತ ಇರಾನಿಗೇನು ಲಾಸ್ ಆಗಿಲ್ಲ ಅಂತಲ್ಲ, ಇರಾನಿಗೆ ಅಮೆರಿಕಕ್ಕಿಂತ 4 ಪಟ್ಟು ಹೆಚ್ಚು ಲಾಸ್ ಆಗಿದೆ. ಇರಾನ್ ಲಾಸು ಲೆಕ್ಕ ಹಾಕಿದರೆ ಅದು 25 ಲಕ್ಷ ಕೋಟಿಯನ್ನು ದಾಟುತ್ತೆ. ಆದರೂ ಇರಾನ್ ತಲೆಬಾಗಿಲ್ಲ, ಶರಣಾಗಿಲ್ಲ, ಅಮೆರಿಕದ ಗುರಿ ಈಡೇರಿಲ್ಲ. ಈಗ ಇರಾನ್ ಯುದ್ಧದಿಂದ ಆಗಿರುವ ನಷ್ಟವನ್ನು ಅಮೆರಿಕ ಭರಿಸಿಕೊಡ್ಬೇಕು ಅಂತ ಹಠ ಹಿಡಿದಿದೆ. ಸಂಧಾನ ಮಾತುಕತೆಗೆ ಇರಾನ್ ಹಾಕಿರೋ ಷರತ್ತುಗಳಲ್ಲಿ ನಷ್ಟ ಭರಿಸಿಕೊಡ್ಬೇಕು ಎಂಬ ಕಂಡೀಷನ್ ಕೂಡ ಇದೆ. ಯುದ್ಧದಲ್ಲಿ ಅಮೆರಿಕ ಲಕ್ಷ ಕೋಟಿಗಳನ್ನು ಖರ್ಚು ಮಾಡಿರೋದು ಶಸ್ತ್ರಾಸ್ತ್ರ ಮತ್ತು ಮಿಲಿಟರಿ ಸಾಮಗ್ರಿಗಳಿಗೆ. ಅವರ ಅತ್ಯಾಧುನಿಕ ಫೈಟರ್ ಜೆಟ್ಗಳು, ಮಿಸೈಲ್ಗಳು, ಬಾಂಬ್ಗಳು, ವಾರ್ಶಿಪ್ಗಳು, ಮಿಲಿಟರಿ ಕಾರ್ಯಾಚರಣೆಯ ವೆಚ್ಚ, ಇತರೆ ವಿಮಾನ ಹೆಲಿಕಾಪ್ಟರ್ಗಳ ಬಳಕೆ, ಸೇನಾಪಡೆಗಳ ನಿಯೋಜನೆ ಮತ್ತು ಅದರ ಖರ್ಚು ವೆಚ್ಚ, ಲಾಜಿಸ್ಟಿಕ್ ವೆಚ್ಚ, ಇನ್ನು ಏರ್ ಡಿಫೆನ್ಸ್ ಕಾರ್ಯಾಚರಣೆ ಮತ್ತು ಅದರ ನಷ್ಟಗಳು, ಏರ್ ಬೇಸ್ನಲ್ಲಾದ ನಷ್ಟ, ಅದರ ವಿಮಾನಗಳು ಸೇರಿದಂತೆ
ಇತರೆ ಯುದ್ಧ ಪರಿಕರಗಳಿಗೆ ಆಗಿರುವ ನಷ್ಟಗಳು, ಗುಪ್ತ ಕಾರ್ಯಾಚರಣೆಗಳು, ಸೈಬರ್ ವಾರ್ಗಳು, ಇನ್ನೂ ಹಲವು ವಿಧದ ಖರ್ಚುಗಳು ಸೇರಿ ಸುಮಾರು $70 ಬಿಲಿಯನ್ ವೆಚ್ಚ ಆಗಿದೆ ಅಂತ ಅಮೆರಿಕದ ಪೆಂಟಗನ್ ಅಂದಾಜಿಸಿದೆ ಅಂತ ವರದಿ ಹೇಳ್ತಾ ಇದೆ. $70 ಬಿಲಿಯನ್ ಗಳಲ್ಲಿ 20 ರಿಂದ $30 ಬಿಲಿಯನ್ ಬರೀ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳಿಗೆ ಖರ್ಚಾಗಿದೆ ಅಂತ ಅಂದಾಜಿಸಲಾಗಿದೆ. ಪತನಗೊಂಡ ವಿಮಾನ, ಏರ್ಬೇಸ್ಗೆ ಆಗಿರುವ ಹಾನಿ, ವ್ಯವಸ್ಥೆಗಳಿಗೆ ಆಗಿರುವ ಹಾನಿ, ಹಾಗೆ ರಿಪೇರಿಗಳಿಗೆ ಅಂತ ಲೆಕ್ಕ ಹಾಕಿದ್ರೆ ಅದರಲ್ಲಿ $10 ಬಿಲಿಯನ್ ನಷ್ಟ ಆಗಿದೆ. ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿರೋದ್ರಿಂದ ಅದರಿಂದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುವುದರಿಂದ ಅಮೆರಿಕಗೆ $20 ಬಿಲಿಯನ್ ನಷ್ಟ ಆಗಿದೆ ಅಂತ ಅಂದಾಜಿಸಲಾಗ್ತಾ ಇದೆ. ಯುದ್ಧದಿಂದ ದುಡ್ಡನ್ನ ಅಮೆರಿಕ ಇಡೀ ಜಗತ್ತನ್ನ ಆರ್ಥಿಕ ಸಂಕಷ್ಟಕ್ಕೆ ದೂಡಿ ಹಾಕಿದ್ದಲ್ಲದೆ ಅಮೆರಿಕವನ್ನು ಸಂಕಷ್ಟಕ್ಕೀಡು ಮಾಡಿದ್ದಾರೆ. ಯುದ್ಧದ ಪರಿಣಾಮ ಜಾಗತಿಕ ಷೇರುಪೇಟೆ ಕುಸಿತದಲ್ಲಿದೆ. ಅದರಿಂದ ಅಮೆರಿಕದ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳು ಒತ್ತಡಕ್ಕೆ ಸಿಕ್ಕಾಕೊಂಡಿದೆ. ಕಾರ್ಪೊರೇಟ್ ಸಂಸ್ಥೆಗಳು ನಷ್ಟ ಅನುಭವಿಸ್ತಾ ಇದೆ. ಕೊಲ್ಲಿ ರಾಷ್ಟ್ರಗಳಲ್ಲಿದ್ದ ಅಮೆರಿಕದ ಸ್ವತ್ತುಗಳು ಮತ್ತು ಕಂಪನಿಗಳು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದು ಅದರಿಂದಲೂ ಅಮೆರಿಕಗೆ ದೊಡ್ಡ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಇರಾನಿನ ತೈಲ ತನ್ನ ಕೈವಶವಾದರೆ ಲೂಟಿ ಹೊಡಿಬೋದು ಅನ್ನೋ ಲೆಕ್ಕಾಚಾರದಲ್ಲಿದ್ದ ಅಮೆರಿಕ ಯುದ್ಧ ಆರಂಭಿಸಿತ್ತು. ಅದಕ್ಕಾಗಿ ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಆದರೆ ಈ ಯುದ್ಧದಿಂದ ಅಮೆರಿಕಗೆ ಏನೂ ದಕ್ಕಿಲ್ಲ. ಇನ್ನೊಂದೆಡೆ ಇರಾನ್ ಹಾರ್ಮುಜ್ ಜಲಸಂಧಿಯ ಮೂಲಕ ಒಳ್ಳೆ ಕಮಾಯಿ ಮಾಡೋಕೆ ಮುಂದಾಗಿದೆ. ಇನ್ಮುಂದೆ ಹಾರ್ಮುಜ್ ಜಲಸಂಧಿ ಇರಾನಿನ ಟೋಲ್ ಗೇಟ್ ಆದರೆ ಇರಾನ್ ಚೆನ್ನಾಗಿ ಕಾಸು ಮಾಡುತ್ತೆ. ಯುದ್ಧದ ನಷ್ಟ ಅದರಲ್ಲೇ ವಸೂಲು ಕೂಡ ಮಾಡುತ್ತೆ. ಒಟ್ಟಿನಲ್ಲಿ ಇರಾನನ್ನು ಕೆಣಕಲು ಹೋಗಿ ಅಮೆರಿಕ ಈಗ ಕೈ ಸುಟ್ಕೊಂಡಿದೆ.